ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ, ಫಾರೆಸ್ಟ್ ರೇಂಜರು ಆಚಾರ ಬಿಟ್ಟರೆ ದೇವರೇ ಹೇಳ್ತೀನಿ ಏನು ಮಾಡಿಲ್ಲ ಸರ್. ಪರಿಹಾರಕ್ಕೆ ಬರ್ದಿದ್ದಾರೆ, ಅದು ಸರ್ಕಾರದಿಂದ ಕೊಡ್ತಾರೆ. ಇವ್ರು ಅಲ್ಲದಿದ್ರು ಅದನ್ನ ಕೇಳಿದ್ರು ಕೊಡ್ತಾರೆ. ಏನಂದ್ರೆ ಏನು ಕೆಲಸನೂ ಮಾಡಿಲ್ಲ. ದಿನ ಆದ್ರೂ ಒಂದು DF ಸರ್ ಒಂದು ಇಲ್ಲ. ನಾವು ಒಂದ್ಸತಿ ಲೆಟರ್ ಕೊಟ್ಟು ಹೋಗಿದ್ದೀವಿ, ಒಂದು ವಾರದಿಂದ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟರ್ ಕೊಟ್ಟಿದೀವಿ, ಅದಕ್ಕೂ ಸಹ ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್. ಸತ್ಯ ಹೇಳ್ತೀನಿ, ಕೆಂಪಣ್ಣ ಮಾವ ಹೇಳ್ದಂಗೆ ಈ ಡಿಪಾರ್ಟ್ಮೆಂಟ್ ಅನ್ನು ಮರ್ಜಿ ಮಾಡ್ಬೇಕು ಅಂತ ನಂದು ಅನಿಸಿಕೆ. ಯಾಕಂದ್ರೆ ಒಂದೇ ಒಂದು ರೆಸ್ಪಾಂಡ್ ಮಾಡದೇ ಇರೋದು ನಮ್ಮ ಕೆರೆಗಟ್ಟೆಯಲ್ಲಿ ಇರೋದಂತ ಡಿಪಾರ್ಟ್ಮೆಂಟ್. ಸತ್ಯ ಹೇಳ್ತೀನಿ, ಯಾಕಂದ್ರೆ ನಮ್ಮ ಮನೇಲಿ 3 ಜನ ಹೆಣ್ಮಕ್ಳು ಕಷ್ಟ ನನಗೆ ಏನಂತ ಗೊತ್ತು. ನಮ್ಮ ಮನೇಲಿ ನಾವು ಹೆಣ್ಮಕ್ಳು ಇರೋದು. ಆ ಗದ್ದೆ 2.5 ಎಕರೆ ಗದ್ದೆ ಅವಳು ಬೇಸಾಯ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನೆಟ್ಟಿಗೆ ಹೋಗಿದ್ದೀವಿ. ಸೊ ಹಾಗಾಗಿ ನಂಗೆ ಗೊತ್ತಿದೆ ಅವಳು ಎಷ್ಟು ಕಷ್ಟ ಬಂದಿದ್ದಾಳೆ ಅಂದ್ರೆ, ಒಂದು ಇಡೀ ಗದ್ದೆ ನೆಟ್ಟಿ ಮಾಡಕ್ಕೆ ಇಡೀ ಏನಂದ್ರೆ ಏನು ಇಲ್ಲ ಈಗ ಆ ಗದ್ದೆಲಿ. ಅಂತ ಪರಿಸ್ಥಿತಿಲಿ ಇದ್ರು ಯಾರು ರೆಸ್ಪಾಂಡೇ ಮಾಡಿಲ್ಲ. ಸತ್ಯ ನಾನು ಹೇಳ್ತೀನಿ, ನಮ್ಗೆ ನಿಜ ಹೇಳ್ತೀನಿ. ಬಂದಿದ್ದಾರೆ ಶೀರ್ಲಿಗೆ, ಎಲ್ಲರೂ ಬಂದಿದ್ದಾರೆ, ಬಂದು ನೋಡಿ ಹೋಗಿದ್ದಾರೆ. ಬಿಟ್ರೆ ನಮ್ಗೆ ನಿಜವಾಗ್ಲೂ ಹೇಳ್ತೀನಿ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಬಂದು ನಮಗೆ ಒಂದು ಆನೆನ ಹಿಡಿಬೇಕು ಸರ್. ಇಲ್ಲ ಅಂದ್ರೆ ಅದನ್ನು ಓಡಿಸಿ